ಮೆಟ್ರೋ ದರ ಹೆಚ್ಚಳದ ವಿರುದ್ಧ ತೇಜಸ್ವಿ ಖಾಲಿ ಟ್ರಂಕ್ ಅನ್ನು ಪ್ರದರ್ಶನ ಮಾಡಿದ್ದು ಇದು ವ್ಯಾಪಕವಾಗಿ ಕಾಂಗ್ರೆಸ್ನವರು ವಿರೋಧಕ್ಕೂ ಕೂಡ ಕಾರಣವಾಯಿತು. ನಮ್ಮ ಮೆಟ್ರೋ ದರ ಏರಿಕೆ ವಿರುದ್ಧ ನಗರದ ಆರ್ವಿ ರಸ್ತೆ ಮೆಟ್ರೋ ನಿಲ್ದಾಣದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಖಾಲಿ ಟ್ರಂಕ್ ಅನ್ನು ಪ್ರದರ್ಶಿಸಿ ಪ್ರತಿಭಟನೆ ನಡೆಸಿದ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಅವರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡ್ರು. ಬಿಜೆಪಿಯಿಂದ ಮೆಟ್ರೋ ನಿಲ್ದಾಣದಲ್ಲಿ ಪ್ರತಿಭಟನೆ ನಡೆಯುವ ಬಗ್ಗೆ ಮಾಹಿತಿ ಇದ್ದ ಹಿನ್ನೆಲೆಯಲ್ಲಿ ಸಂಸದ ತೇಜಸ್ವಿ ಸೂರ್ಯ ಮತ್ತು ಶಾಸಕ ಸಿಕೆ ರಾಮಮೂರ್ತಿ ಅವರಿಗೆ ಮೆಟ್ರೋ ನಿಲ್ದಾಣದಲ್ಲಿ ಪ್ರತಿಭಟನೆ ನಡೆಸದಂತೆ ಜಯನಗರ ಠಾಣೆ ಪೊಲೀಸರು ನೋಟಿಸ್ ನೀಡಿದ್ರು. ಜೊತೆಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ಮೆಟ್ರೋ ನಿಲ್ದಾಣಕ್ಕೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿತ್ತು. ಆದರೆ ಪೊಲೀಸರ ನೋಟಿಸ್ಗೆ ಕ್ಯಾರಿಗಿನದ ತೇಜಸ್ವಿ ಸೂರ್ಯ, ಶಾಸಕ ಸಿಕೆ ರಾಮಮೂರ್ತಿ ಅವರು ಖಾಲಿ ಟ್ರಂಕ್ ಹಿಡಿದು ಮೆಟ್ರೋ ನಿಲ್ದಾಣ ಪ್ರವೇಶಿಸೋಕೆ ಮುಂದಾದ್ರು. ಆದರೆ ಪೊಲೀಸರು ಅವರನ್ನು ತಡೆದ್ರು. ಖಾಲಿ ಟ್ರಂಕ್ ಅನ್ನು ಪ್ರದರ್ಶಿಸಿ ಪ್ರತಿಭಟನೆ ಮಾಡಿರೋದು ಸಿಎಂ ಡಿಸಿಎಂ ಭಾವಚಿತ್ರವಿದ್ದಂತ ಮತ್ತು ಕಾಂಗ್ರೆಸ್ ಸರ್ಕಾರ ಖಾಲಿ ಟ್ರಂಕ್ ಸರ್ಕಾರ ಅಂತ ಮುದ್ರಣವಿದ್ದ ಸ್ಟಿಕ್ಕರ್ ಅನ್ನು ಅಂಟಿಸಿ ವಿನೂತನವಾಗಿ ಪ್ರತಿಭಟನೆಗೆ ಯತ್ನಿಸಿದ್ರು. ಆದರೆ ಪೊಲೀಸರು ಪ್ರತಿಭಟನೆಗೆ ಅವಕಾಶ ನೀಡಲಿಲ್ಲ. ಈ ವೇಳೆ ತೇಜಸ್ವಿ ಸೂರ್ಯ ಮತ್ತು ಪೊಲೀಸರ ಮಧ್ಯೆ ವಾಗ್ವಾದ ನಡೆಯಿತು. ತೇಜಸ್ವಿ ಅವರ ಕೈಯಲ್ಲಿ ಟ್ರಂಕ್ ಅನ್ನ ಕಸಿದುಕೊಂಡ ಪೊಲೀಸರು ಅವರನ್ನು ವಶಕ್ಕೆ ಪಡೆದು ಪೊಲೀಸ್ ಜೀಪಿನಲ್ಲಿ ಕೂರಿಸಿಕೊಂಡು ಕರ್ಕೊಂಡು ಹೋದ್ರು. ಬಂಧನದ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ತೇಜಸ್ವಿ ಸೂರ್ಯ ಅವರು, ಕಾಂಗ್ರೆಸ್ ಆಡಳಿತ ಕರ್ನಾಟಕದಲ್ಲಿ ಸಾರ್ವಜನಿಕ ಸಾರಿಗೆ ಮತ್ತು ಉತ್ತಮ ಮೂಲಸೌಕರ್ಯಕ್ಕೆ ಬೇಡಿಕೆ ಇಟ್ಟರೆ ಬಂಧನ ಆಗುತ್ತದೆ. ಉತ್ತಮ ಬೆಂಗಳೂರಿಗಾಗಿ ಹೋರಾಟ ಮಾಡುವುದು ಅಪರಾಧ ಆಗಿದ್ರೆ ನಾನು 1000 ಬಾರಿ ಬಂಧನಕ್ಕೆ ಒಳಗಾಗೋಕೆ ಸಿದ್ಧ ಅಂತ ಇವ್ರು ಹೇಳಿದ್ರು. ನೋಡಿ, ಈ ಮೆಟ್ರೋ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ರಾಜ್ಯದವರು ಕೇಂದ್ರದವರು ರಾಜ್ಯದ ಮೇಲೆ, ಸಂಸದರು ಇಲ್ಲಿಯವರು ಸಂಸದರ ಮೇಲೆ ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಪ್ರವಾಸನ ಇನ್ನೊಂದಷ್ಟು ದಿನ ಮುಂದುವರಿಬಹುದಾದ ಎಲ್ಲ ಲಕ್ಷಣಗಳು ಇದೆ. ಇನ್ನು ಈ ಮೆಟ್ರೋ ದರ ತಡೆ ಹಿಡಿದ್ರಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕ್ರೆಡಿಟ್ ವಾರ್ ಶುರು ಆಗ್ಬಿಟ್ಟಿದೆ. ಇದನ್ನು ಮಾಡಿದ್ದು ನಾವೇ ಅಂತ ರಾಜ್ಯದವರು, ಇಲ್ಲ ಇದು ನಮ್ಮಿಂದ ಆಯಿತು ಅಂತ ಕೇಂದ್ರದವರು, ಇವ್ರುಗಳು ಈಗ ಫೈಟ್ ಮಾಡ್ತಾ ಇದ್ದಾರೆ. ಮೆಟ್ರೋ ದರಕ್ಕೆ ತಡೆಯ ನಿರ್ಧಾರ ನಮ್ಮದು ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಕೇಂದ್ರದ ಪತ್ರಕ್ಕೆ ಕಿಮ್ಮತ್ತಿಲ್ಲ, ಹೊಸದಾಗಿ ಟಿಕೆಟ್ ದರ ಲೆಕ್ಕಾಚಾರಕ್ಕೆ ಅಧಿಕಾರಿಗಳಿಗೆ ಸೂಚನೆ ಅಂತ ಡಿ.ಸಿ.ಎಂ ಹೇಳ್ತಾ ಇರೋದು. ಕೇಂದ್ರ ಸರ್ಕಾರ ಕಳಿಸಿರುವ ಪತ್ರಕ್ಕೆ ಯಾವುದೇ ಕಿಮ್ಮತ್ತಿಲ್ಲ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಮೆಟ್ರೋ ಪ್ರಯಾಣ ದರ ಏರಿಕೆ ತಡೆ ಹಿಡಿಯುವ ನಿರ್ಧಾರವನ್ನು ತೆಗೆದುಕೊಂಡಿದೆ. ಜನರ ಹಿತಕ್ಕಾಗಿ ಪರಿಷ್ಕರಣೆ ತಡೆ ಹಿಡಿದು ಹೊಸದಾಗಿ ದರದ ಲೆಕ್ಕಾಚಾರ ಮಾಡುವುದಕ್ಕೆ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಅಂತ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದಂತ ಅವರು, ಬಿಜೆಪಿಯವರು ರಾಜಕೀಯ ಮಾಡಿಕೊಳ್ಳಲಿ, ನಾವು ಕ್ರೆಡಿಟ್ ವಾರ್ ಮಾಡೋದಿಲ್ಲ, ಆದರೆ ದರ ಪರಿಷ್ಕರಣೆಗೆ ತಡೆ ನೀಡಿರುವುದು ರಾಜ್ಯ ಸರ್ಕಾರ. ಖಾಲಿ ಟ್ರಂಕ್ ಮೈಕ್ ಹಿಡಿದು ರಾಜಕೀಯ ಮಾಡುವವರು ಮುಂಬೈ ದೆಹಲಿಯಲ್ಲಿ ಯಾಕೇನು ಮಾಡೋಕ್ಕಾಗಲ್ಲ ಅಂತ ಇದೇ ಸಂದರ್ಭದಲ್ಲಿ ಟಾಂಟ್ ಮಾಡಿದ್ದಾರೆ. ಇದು ತೇಜಸ್ವಿ ಸೂರ್ಯ ಅವರಿಗೇನೆ. ಕೇಂದ್ರ ಸರ್ಕಾರ ಸ್ಥಾಪಿಸಿರುವ ದರ ನಿಗದಿ ಸಮಿತಿ ದರ ಪರಿಷ್ಕರಣೆ ಶಿಫಾರಸು ಮಾಡುತ್ತೆ. 2024 ಡಿಸೆಂಬರ್ 16ರಂದು ಎಫ್ಎಫ್ಸಿ ನೀಡಿದ ವರದಿಯನ್ನು 2025 ಫೆಬ್ರವರಿ 9ರಂದು ಅನುಷ್ಠಾನ ಮಾಡಿದ್ದೇವೆ. ಅದರ ಅನ್ವಯ 1 ವರ್ಷದ ಬಳಿಕ 5% ದರ ಪರಿಷ್ಕರಣೆ ಮಾಡಬೇಕು ಅಂದಿದೆ. ಈ ಹಿನ್ನೆಲೆಯಲ್ಲಿ 2026 ಫೆಬ್ರವರಿ 9ರಂದು ಹೆಚ್ಚಳ ಆದೇಶ ಆಗಿತ್ತು. ಈಗ ಇದನ್ನು ವಿರೋಧಿಸ್ತಾ ಇರುವವರು ಸಮಿತಿ ವರದಿ ನೀಡಿದಾಗ ಎಲ್ಲಿ ಹೋಗಿದ್ರು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಒಟ್ಟಿನಲ್ಲಿ ಇದರಲ್ಲಿ ನಾವೇನೇ ದರ ಕಮ್ಮಿ ಮಾಡಿದ್ದು, ನಾವೇನೇ ಜಾಸ್ತಿ ಮಾಡಿದ್ದು ಅಂತ ಫೈಟ್ ಆಗ್ತಾ ಇದೆ.